ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಈ ಒಂದು ವಿಡಿಯೋದಲ್ಲಿ ಉಚಿತವಾಗಿ ಕಿಟ್ ಬೇಕನ್ನೋರು ಪ್ಲೀಸ್ ನೀವು ಕಂಪ್ಲೀಟಾಗಿ ವಿಡಿಯೋ ನೋಡಬೇಕು, ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಬೇಕು ಚಾನಲ್ಗೆ. ಸೊ ಈ ಒಂದು ವಿಡಿಯೋದಲ್ಲಿ ಒಂದು ನಂಬರ್ ಹೇಳ್ತೀವಿ, ಆ ನಂಬರ್ನ ಕಾಮೆಂಟಲ್ಲಿ ಮೆನ್ಷನ್ ಮಾಡಬೇಕು ಒಂದೇದು. ಇನ್ನೊಂದು, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಾಟನ್ ಬಟ್ಟೆದು ರೀಸ್ಟಾಕ್ ಮಾಡಿರೋ ಡಿಸೈನ್ ತೋರಿಸ್ತಾ ಇದ್ದೀನಿ. ಹೀಗಾಗಿ ಯಾರೆಲ್ಲ ಮನೆಯಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದ್ದೀರಿ ಕಂಪ್ಲೀಟ್ ವಿಡಿಯೋ ನೋಡಿ, ಇದರಲ್ಲಿ ಕೊಡುವಂಥ ಇನ್ಫಾರ್ಮೇಷನ್ ನೋಡಿಕೊಂಡು ನಿಮ್ಗೆ ಏನು ಬೇಕೋ ಅದನ್ನು ಸ್ಕ್ರೀನ್ಶಾಟ್ ನಮಗೆ ಕಳಿಸಿ. ಓಕೆ, ಸೊ ಇವಾಗ ಮೇನ್ ಮುಖ್ಯವಾಗಿ ನಾನು ನಿಮ್ಮ ಟೈಮ್ ತುಂಬ ವೇಸ್ಟ್ ಮಾಡಲ್ಲ, ಆದಷ್ಟು ಬೇಗನೆ ಏನೇನು ವಿಷಯ ಅದನ್ನು ಹೇಳಿ ಮುಗಿಸ್ಬಿಡ್ತೀನಿ. ಆ್ಯಂಡ್ ಮೇನ್ ಮುಖ್ಯವಾಗಿ ಹೇಳಬೇಕು ಅಂತಂದರೆ ಜೂನ್ 15ನೇ ತಾರೀಕಿಂದ ನಾನು ಆನ್ಲೈನ್ ಕ್ಲಾಸಸ್ಗಳನ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ಗ್ರೂಪಲ್ಲಿ ಅನೌನ್ಸ್ ಮಾಡಿದ್ವಿ. ಓಕೆ, ಹೊಸಬ್ರು ಯಾರಾದರೂ ಇದ್ರೆ ಗ್ರೂಪ್ ಜಾಯ್ನ್ ಆಗಿಲ್ಲ ಅಂದರೆ ಖಂಡಿತವಾಗ್ಲೂ ಗ್ರೂಪ್ ಜಾಯ್ನ್ ಮಾಡ್ಕೊಳ್ಳಿ. ವಾಟ್ಸಪ್ ನಂಬರ್ ಮೆಸೇಜ್ ಹಾಕಿದರೆ ಆಟೋಮೆಟಿಕ್ಲಿ ಗ್ರೂಪಿಗೆ ಕನೆಕ್ಟ್ ಆಗ್ತಾರೆ. ಅಲ್ಲಿ ನಾನು ಅಪ್ಡೇಟ್ಗಳನ್ನ ಕಳಿಸ್ತಾ ಇರ್ತೀನಿ. ಆ್ಯಂಡ್ ಅಲ್ಲಿ ನಾನು ನಿಮಗೆ ಅನೌನ್ಸ್ ಮಾಡಿದ್ದೆ, ನಾನು 3 ಕ್ಲಾಸ್ಗಳನ್ನ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಹೇಳಿ. ಸೊ ಈ ಆನ್ಲೈನ್ ಕ್ಲಾಸ್ಗಳನ್ನ ಯಾಕೆ ಸ್ಟಾರ್ಟ್ ಮಾಡಬೇಕಾಯಿತು ಮೇನ್ ಮುಖ್ಯವಾಗಿ ಇಲ್ಲಿ ಹೇಳಬೇಕು ಅಂತಂದರೆ, ಕೆಲವರಿಗೆ ಸ್ಟಿಚಿಂಗ್ ಬರುತ್ತೆ, ಅಂದರೆ ಹೊಲಿಗೆ ಕೆಲಸ ಬರುತ್ತೆ, ಆಲ್ರೆಡಿ ಪ್ರೊಫೆಷ್ನಲ್ ಆಗಿ ಬರುತ್ತೆ. ಸೊ ಅವರಿಗೆ ನಾವು ಮಟೀರಿಯಲ್ಗಳನ್ನ ಪ್ರೊವೈಡ್ ಮಾಡಿದಾಗ ಆಟೋಮೆಟಿಕ್ಲಿ ಅವ್ರು ಏನು ಮಾಡ್ತಾರೆ, ತಮ್ಮ ಕೆಲಸನ ಸ್ಟಾರ್ಟ್ ಮಾಡಿದರು. ಕೆಲವರು ಇವಾಗ ಅಷ್ಟು ಇಷ್ಟು ಬರುತ್ತೆ ಅನ್ನೋರು ಪ್ರಾಡಕ್ಟ್ಗಳನ್ನ ಮಾಡ್ತಾ ಇದ್ದಾರೆ ನಮ್ಮ ಹತ್ರ ತೊಗೊಂಡು ಎಲ್ಲ ಐಟಮ್ಸ್ಗಳನ್ನ. ಬಟ್ ಆದರೆ ಫಿನಿಶಿಂಗ್ ಚೆನ್ನಾಗಿ ಬರ್ತಾ ಇಲ್ಲ ಅಂತ, ಯಾಕಂದರೆ ಸುಮಾರು ಜನ ಮಾಡಿಬಿಟ್ಟು ನಮ್ಮ ಫೋಟೋಸ್ ಕಳಿಸ್ತಾರೆ, ವೀಡಿಯೋಸ್ಗಳನ್ನ ಕಳಿಸ್ತೀರಿ. ಸೊ ಅದನ್ನು ನೋಡ್ತಾ ಇರ್ತೀನಲ್ವ, ಪರ್ಫೆಕ್ಷನ್ ಬರ್ತಾ ಇಲ್ಲ. ಪರ್ಫೆಕ್ಷನ್ ಬಂದಿಲ್ಲ ಅಂದರೆ ಅವ್ರು ಹೋಗ್ಬಿಟ್ಟು ಏನು ಮಾಡ್ತಾರೆ ಅಂದರೆ ಆರ್ಡರ್ಸ್ಗಳನ್ನ ಕೇಳ್ತಾ ಇದ್ದಾರೆ ಶಾಪಲ್ಲೆಲ್ಲ. ಸೊ ಯಾರ ಹತ್ರ ಕೂಡ ಅವ್ರು ಶೇರ್ ಮಾಡಿದ್ರು ಕೂಡ ಅವ್ರಿಗೆ ಆರ್ಡರ್ಸ್ ಬರ್ತಾ ಇಲ್ಲ ಅಂತ ನನಗೆ ಹೇಳ್ತಾ ಇದ್ರು. ಸೊ ಮೇನ್ ಅಂತಂದರೆ ನಾನು ಹೇಳೋದಂದರೆ ಪ್ರಾಡಕ್ಟ್ ಫಿನಿಶಿಂಗು ಚೆನ್ನಾಗಿರಬೇಕು, ಸೊ ಕರೆಕ್ಟಾಗಿ ಬರಬೇಕು ಪ್ರಾಡಕ್ಟು. ಸೊ ಆವಾಗ ನಿಮ್ಗೆ ಏನಾಗುತ್ತೆ, ಆಟೋಮೆಟಿಕ್ಲಿ ಆರ್ಡರ್ಸ್ ಬರುತ್ತೆ. ಸೊ ಇದು ನಮಗೆ ಹೇಗೆ ಮಾಡೋದಂತಲೇ ಗೊತ್ತಾಗ್ತಿಲ್ಲ, ಪ್ರಾಡಕ್ಟ್ ಫಿನಿಶಿಂಗ್ ಬರ್ತಾ ಇಲ್ಲ ಅಂತ ಹೇಳಿದಾಗ ನಾವು ಅಂಥವ್ರಿಗೆ ಅಂತಲೇ ಆನ್ಲೈನ್ ಕ್ಲಾಸಸ್ಗಳನ್ನ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಸುಮಾರು ಹೆಣ್ಮಕ್ಳು ಸ್ಟಾರ್ಟ್ ಆಗಿದ್ದಾರೆ. ಇವಾಗ ಜಸ್ಟ್ 2 ಕ್ಲಾಸ್ ಆಗಿದೆ. ಯಾರಾದರೂ ಹೊಸಬ್ರು ಇನ್ನೂ ಇಂಟ್ರೆಸ್ಟ್ ಇದೆ ಅಂತಂದರೆ ನೀವು ಆದಷ್ಟು ಬೇಗನೆ ನೀವು ಕೂಡ ಜಾಯ್ನ್ ಆಗಿ ಮೆಸೇಜ್ ಹಾಕಿ ನಮಗೆ. ಸೊ ನಾವು ನಿಮಗೆ ಕನೆಕ್ಟ್ ಆಗ್ತೀವಿ. ಆ್ಯಂಡ್ ಇದು ಕ್ಲಾಸಲ್ಲಿ ಒಂದು ಈ ರೀತಿ ಪೌಚಸ್ಗಳನ್ನು ಹೇಗೆ ಮಾಡೋದು, ಇದು ಸ್ಯಾಂಪಲ್ಸ್ಗಳು ಆ್ಯಕ್ಚುಲಿ ಹಮೇಶಾ ನನ್ನ ಹತ್ರ ಇರುತ್ತೆ. ಆ್ಯಂಡ್ ಈ ರೀತಿ ಪೌಚಸ್ಗಳನ್ನೆಲ್ಲ ಹೇಗೆ ಮಾಡೋದು, ಆ್ಯಂಡ್ ಅದು ಕೂಡ ಬ್ಯಾಗ್ಸ್ ಆಯಿತು, ಆ್ಯಂಡ್ ಸುಮಾರು ಥರದ ಮಟೀರಿಯಲ್ಸು, ಇದಲ್ಲೂ ಕೂಡ ಯೂನಿಕ್ ಪ್ರಾಡಕ್ಟ್ಗಳನ್ನ ನಾವು ಕಲಿಸ್ಕೊಡ್ತೀವಿ ಈ ಒಂದು ಕ್ಲಾಸ್ಗಳಲ್ಲಿ. ಆ್ಯಂಡ್ ಕ್ಲಾಸ್ ತುಂಬಾ ಎಕ್ಸಲೆಂಟ್ ಇರುತ್ತೆ. ಇದರಲ್ಲಿ ನಿಮಗೆ ಒಂದು ಮಾರ್ಕೆಟಿಂಗ್ ಮಾಡುವಂಥ ಒಂದು ಇದನ್ನು ಹೇಳ್ಕೊಡ್ತೀವಿ ನಾವು, ಮೇನ್ ಟ್ರಿಕ್ಸ್ ಏನಿರುತ್ತೆ ಅಂತ. ಆ್ಯಂಡ್ ಅದು ಕೂಡ ಪ್ರೈಸಿಂಗ್ ಆಯಿತು, ಕಸ್ಟಮರ್ಸ್ನ ಹ್ಯಾಂಡಲ್ಸ್ ಮಾಡೋದಾಯಿತು, ಪ್ರಾಪರ್ ಬಿಸ್ನೆಸ್ ಮಾಡೋದಕ್ಕೆ ನಿಮಗೆ ಯಾವ ರೀತಿ ಮೈಂಡ್ ಸೆಟ್ ಇರಬೇಕು ಅನ್ನೋದನ್ನೇ ಎಕ್ಸ್ಪ್ಲೇನ್ ಮಾಡಿರ್ತೀವಿ ಈ ಒಂದು ಕ್ಲಾಸಸ್ಗಳಲ್ಲಿ. ತುಂಬ ಸ್ಪೀಡಾಗಿ ಹೇಳ್ತಾ ಹೋಗ್ತಾ ಇಲ್ಲ, ನಾವು ನಿಧಾನವಾಗಿಯೇ ಎಲ್ಲವನ್ನೂ ಕೂಡ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತಾ ಹೋಗ್ತಾ ಇದ್ದೀವಿ. ಓಕೆ, ಇದು 3 ತಿಂಗಳ ಕ್ಲಾಸ್ ಇರುತ್ತೆ, ಪ್ಲಸ್ 3 ತಿಂಗಳು ನಮ್ಮದು ಪ್ರಾಕ್ಟೀಸು ಮತ್ತು ಕನೆಕ್ಟ್ ಇರ್ತೀವಿ. ನಿಮ್ಮ ಆರ್ಡರ್ಸ್ಗಳೆಲ್ಲ ರಿಸೀವ್ ಆಗುವವರೆಗೂ ನೀವು ಪ್ರಾಪರ್ ಕೆಲಸ ಮಾಡುವಾಗ ಓಕೆ ಕೂಡ. ಸೊ ಟೋಟಲ್ 6 ತಿಂಗಳು ಒಂದು ಕೋರ್ಸ್ ಅಂತೂ ಕೂಡ ಹೇಳ್ಬೋದು. ಇದಕ್ಕೆ ಯಾವಾಗ ಕೋರ್ಸ್ ಕಂಪ್ಲೀಟ್ ಮಾಡ್ತೀರಾ, ಸೊ ಆವಾಗ ನಿಮಗೆ ಸರ್ಟಿಫಿಕೇಟ್ ಕೂಡ ನಮ್ಮ ಕಡೆಯಿಂದ ಸಿಗ್ತಾ ಇದೆ. ಓಕೆ, ಸೊ ಇದಲ್ಲೂ ಕೂಡ ಇಲ್ಲಿ ನೀವು ನೋಡ್ತಾ ಇದ್ರಿ, ಈ ರೀತಿ ಹೇರ್ ಸ್ಕ್ರಂಚೀಸ್ಗಳು ಪ್ಯಾಕೆಟ್ ಆಗಿ ನಮ್ಮಿಂದ ಹೋಗ್ತಾ ಇರುತ್ತೆ. ಸುಮಾರು ಥರದ ಮಲ್ಟಿಪಲ್ ಇದು ಆರ್ಡರ್ಸ್ಗಳು ಬಂದಾಗ ಈ ರೀತಿ ಹೋಗುತ್ತೆ, ಮಿಕ್ಸ್ ಇರುತ್ತೆ. ಕೆಲವೊಂದು ಸೇಮ್ ಕಲರ್ಸ್ಗಳನ್ನ ಆರ್ಡರ್ಸ್ ಮಾಡ್ತಾರೆ. ಸೊ ಇವುಗಳ ಬಗ್ಗೆ ಕೂಡ ಸುಮಾರು ಥರದ ಸೇಮ್ ಸ್ಕ್ರಂಚಿ ಮಾತ್ರ ಅಲ್ಲ, ಸ್ಕ್ರಂಚಿ ಅಲ್ಲೂ ಕೂಡ ಸ್ಕ್ರಂಚಿಯಲ್ಲಿ ಸುಮಾರು ವೆರೈಟೀಸ್ ಇರುತ್ತೆ, ಟ್ರೆಂಡಲ್ಲಿ ಇರುತ್ತೆ ಕೆಲವೊಂದು ಐಟಮ್ಸು. ಅವುಗಳನ್ನ ಮೇನ್ ಸ್ಪೆಷಲಿ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ, ಕ್ಲಾಸಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ತುಂಬ ಈಸಿಯಾಗಿ ನೀವು ಏನು ಬಿಸ್ನೆಸ್ಸನ್ನು ನಡೆಸ್ಕೊಂಡು ಹೋಗ್ಬೋದು. ಮತ್ತು ಇವಾಗ ಯಾವುದು ಮೇನ್ ಅಂದರೆ ಟ್ರೆಂಡಲ್ಲಿ ನಡೀತಾ ಇದೆ, ಆ ಪ್ರಾಡಕ್ಟ್ ಪ್ರೈಸಿಂಗ್ ಆಯಿತು, ಎವ್ರಿಥಿಂಗ್ ಎಲ್ಲವೂ ಕೂಡ ನಿಮ್ಗೆ ತಿಳಿಸಿದಾಗ ಆಟೋಮೆಟಿಕಾಗಿ ನಿಮ್ಗೆ ಆರ್ಡರ್ಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಇದೆಲ್ಲೂ ಕೂಡ ಹೇರ್ ಬೋಸ್ಗಳ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ, ನೀವೆಲ್ಲರೂ ಕೂಡ ಹಳೆಯ ವೀಡಿಯೋಸ್ಗಳಲ್ಲಿ ನೋಡ್ತಾನೆ ಇದ್ದೀರಿ ನಮ್ಮ ಹೇರ್ ಬೋಸ್ಗಳು ಯಾವ ರೀತಿ ಯಾವ ಕ್ವಾಲಿಟಿ ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಸೊ ಈ ಹೇರ್ ಬೋಸ್ಗಳಾಯಿತು, ಇನ್ನೂ ಹಲವಾರು ಥರದ ಹೇರ್ ಬೋಸ್ಗಳ ವೆರೈಟೀಸ್ಗಳನ್ನ ನಾನು ಈ ಕ್ಲಾಸಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ನೀವು ನೋಡ್ತಾ ಇರೋದು ಇದು ಜಸ್ಟ್ ಸ್ಯಾಂಪಲ್ಸ್. ಓಕೆ, ನಮ್ಮ ಹತ್ರ ಇವಾಗ ಜಾಸ್ತಿ ಬರುವಂಥ ಆರ್ಡರ್ಸ್ಗಳದ್ದು ಸ್ಯಾಂಪಲ್ಸ್ಗಳು ನೋಡ್ತಾ ಇದ್ದೀರಿ ನೀವು. ಸೊ ಇವುಗಳನ್ನ ಈ ಪ್ರೊಫೆಷ್ನಲಿ ನಾವು ಮಾರ್ಕೆಟಿಗೆ ಹೇಗೆ ಮಾರಬೇಕು, ಮಾಡೋದು ಹೇಗೆ, ಎಲ್ಲವನ್ನೂ ಕೂಡ ಮಾಹಿತಿನ ನಾನು ತಿಳಿಸ್ತಾ ಇರ್ತೀನಿ. ಯಾವುದು ಹೇರ್ ಬೋಸ್ ಕ್ಲಾಸಲ್ಲಿ. ಓಕೆ, ಸೊ ಇದಲ್ಲೂ ಕೂಡ ಕೇವಲ ಇದಷ್ಟೇ ಹೇರ್ ಬೋಸ್ ಅಲ್ಲ, ಸುಮಾರು ಥರದ ಹೇರ್ ಬೋಸ್ಗಳು ಯೂನಿಕ್ ಆಗಿರುವಂಥದ್ದು ನಾನು ನೆಕ್ಸ್ಟ್ ಯಾವುದಾದ್ರು ವೀಡಿಯೋಸ್ಗಳಲ್ಲಿ ತೋರಿಸ್ತಾ ಹೋಗ್ತೀನಿ ಕ್ಲಾಸ್ಗಳು ಸ್ಟಾರ್ಟ್ ಆಗಲಿ. ಸೊ ಯಾವ್ಯಾವ ಪ್ರಾಡಕ್ಟ್ಗಳು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿ, ಸೊ ನಿಮ್ಗೆ ಸ್ವಲ್ಪ ಐಡಿಯಾ ಬರುತ್ತೆ ಒಂದೇದು. ಸೊ ಇವಾಗ ಮೇನ್ ಬರೋಣ ಮುಖ್ಯ ವಿಷಯಕ್ಕೆ. ಕಾಟನ್ ಬಟ್ಟೆನ ನಾವು ರೀಸ್ಟಾಕ್ ಮಾಡಿದ್ದೀವಿ ಅಂತ ಹೇಳಿದ್ದೀವಿ. ಕಾಟನ್ ಬಟ್ಟೆ ರೀಸ್ಟಾಕ್ ಮಾಡಿರೋದನ್ನ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನಾವು ಮುಖ್ಯವಾಗಿ ಒಂದನ್ನು ನೆನಪಿಟ್ಕೊಂಡು ಈ ಒಂದು ಬಟ್ಟೆಗಳನ್ನು ಪ್ರಿಂಟ್ ಹಾಕ್ಸಿದ್ದೀನಿ. 2 ಡಿಸೈನ್ ಮಾಡಿಸಿದ್ದೀನಿ ಮಾತ್ರ. ಸೊ ಇವಾಗ ಬರುವಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ವೆರೈಟೀಸ್ಗಳನ್ನು ನಾವು ಪ್ರಿಂಟ್ ಹಾಕಿಸ್ತೀವಿ. ಆ್ಯಕ್ಚುಲಿ ನಾವು ಪ್ರಿಂಟ್ಗಳನ್ನ ನಮ್ಮ ಪ್ರಕಾರ ಹೇಳ್ಬಿಟ್ಟು ಹಾಕಿಸ್ತಾ ಇದ್ದೀವಿ. ಕೆಲವೊಂದು ಪ್ರಿಂಟ್ಗಳು ಹೇಗಿರುತ್ತೆ ಅಂದರೆ ಮಾರ್ಕೆಟಲ್ಲಿ ಸಿಗೋದನ್ನು ನಾವು ಮಾರಿದರೆ ಅದಕ್ಕೆ ಆರ್ಡರ್ಸ್ಗಳು ಬರೋದಿಲ್ಲ. ಸ್ವಲ್ಪ ಯೂನಿಕ್ ಆಗಿರಬೇಕು, ನಾನು ಹೇಳೋದಿಷ್ಟೇ. ಓಕೆ, ಸೊ ಯೂನಿಕ್ ಆಗಿರಬೇಕಂದ್ರೆ ನಮ್ಮದು ಬಟ್ಟೆ ಯೂಸ್ ಮಾಡ್ತೀವಲ್ಲ, ಬಟ್ಟೆ ಕ್ವಾಲಿಟಿ ಚೆನ್ನಾಗಿರಬೇಕು. ಆ್ಯಂಡ್ ಮೇನ್ ಮುಖ್ಯವಾಗಿ ಬಟ್ಟೆ ಮೇಲೆ ಇರುವಂಥ ಡಿಸೈನ್ ಕೂಡ ತುಂಬಾ ಯೂನಿಕ್ ಆಗಿರಬೇಕು. ಓಕೆ, ಸೊ ಹೀಗಾಗಿ ನಾನು 2 ನೆನಪಲ್ಲಿ ಇಟ್ಕೊಂಡು ಇಲ್ಲಿ 2 ಡಿಸೈನ್ ನಾನು ಅವ್ರಿಗೆ ಮಾಡಿ ಕಳಿಸಿದ್ವಿ. ಸೊ ಇಲ್ಲಿ ನಮಗೆ ಜಸ್ಟ್ ಸ್ಯಾಂಪಲ್ ಆಗಿ ಅವ್ರು ನಮಗೆ ಒಂದಿಷ್ಟು ಇಲ್ಲಿ ಬಟ್ಟೆನ ಕಳಿಸಿದ್ದಾರೆ. ಇದು ಬರ್ಡ್ ಶೇಪಲ್ಲಿ ನಾವು ಡಿಸೈನ್ ಮಾಡಿಸಿದ್ವಿ. ಓಕೆ,
ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಇದ್ರದ್ದು ಆ್ಯಕ್ಚುಲಿ ಏನು ಕಲರ್ ಇದೆ ಅಂತ ಮೇ ಬಿ ನಿಮಗೆ ಇಲ್ಲಿ ಲೈಟ್ ಫೋಕಸ್ ರೂಮಲ್ಲಿ ಇರೋದ್ರಿಂದ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅನ್ಕೋತೀನಿ. ಸೊ ಇದ್ರದ್ದು ನಾನು ನಿಮಗೆ ವೀಡಿಯೋ ಹಾಕ್ತೀನಿ, ಇಲ್ಲಿ ನಿಮ್ಗೆ ವೀಡಿಯೋ ಬರ್ತಿರ್ಬೋದು, ನೋಡ್ತಾ ಇರ್ಬೋದು. ಸೊ ಇದು ಬರ್ಡ್ ಶೇಪಲ್ಲಿ ಇದೆ ಸ್ನೇಹಿತರೆ, ಆ್ಯಂಡ್ ಫ್ಲವರ್ ಇದೆ, ಆ್ಯಂಡ್ ತುಂಬ ಚೆನ್ನಾಗಿರುವಂಥ ಕಾಟನ್, ಓಕೆ, ಕಾಟನ್ ಬಟ್ಟೆನೇ ಇರೋದಿದು, ಪ್ಯೂರ್ ಕಾಟನು. ಸೊ ಇದರಿಂದ ನೀವು ಬ್ಯಾಗ್ಸ್ಗಳು, ಪೌಚಸ್ಗಳು ಆ್ಯಂಡ್ ಸುಮಾರು ಥರದ ಒಂದು ಐಟಮ್ಸ್ಗಳನ್ನ ಮಾಡ್ಬೋದು. ಇವಾಗೆಲ್ಲ 3 ಶೇಪಿನ ಬ್ಯಾಗ್ಸ್ಗಳು ಬರ್ತಾ ಇದೆ, ಬಿಗ್ ಸೈಜ್, ಸ್ಮಾಲ್, ಮೀಡಿಯಮ್ ಸೈಜ್ ಆ್ಯಂಡ್ ಸ್ಮಾಲ್ ಸೈಜ್ ಅಂತ. ಸೊ ಅವನ್ನು ಕೂಡ ನೀವು ಮಾರ್ಬೋದು. ಇದು ನಿಮಗೆ ಅಕ್ಕಪಕ್ಕದಲ್ಲಿ ಆರ್ಡರ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಪ್ರಿಂಟ್ ಎಕ್ಸಲೆಂಟ್ ಇದೆ ಆ್ಯಂಡ್ ತುಂಬಾ ಡಿಮ್ಯಾಂಡ್ ಇದೆ, ಇವಾಗ ಮಾತ್ರ ಟ್ರೆಂಡಲ್ಲಿ ನಡೀತಾ ಇದೆ ಈ ಪ್ರಿಂಟು. ಸೊ ನಿಮಗೆ ಇದು ಬೇಕು ಅಂತಂದರೆ ನೀವು ನಮ್ಮ ಹತ್ರ ಆರ್ಡರ್ನ ಹಾಕ್ಬೋದು. ಓಕೆ, ತುಂಬ ಕಡಿಮೆ ದರದಲ್ಲಿ ಈ ಸ್ಪೆಷಲ್ ಆಗಿರುವಂಥ ಪ್ರಿಂಟ್ ನಿಮ್ಗೆ ಸಿಗುತ್ತೆ. ಆ್ಯಂಡ್ ಇದು ಸ್ಟಾಕು ತುಂಬ ಕಡಿಮೆ ಇದೆ. ಸೊ ಯಾರಿಗೆ ಬೇಕು ಇವತ್ತೇ ಸಂಜೆ ಒಳಗಡೆ ಆದಷ್ಟು ಆರ್ಡರ್ನ ಹಾಕಿ, ಯಾಕಂದರೆ ಇದು ನಾವು ಲಿಮಿಟೆಡ್ ತರಿಸಿದ್ದೀವಿ, ನಂತರ ನೆಕ್ಸ್ಟ್ ಸ್ಟಾಕ್ ಬರೋವರೆಗೂ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಡಿಸೈನ್ಸ್ ನೋಡಿ ಹೇಗಿದೆ ಅಂತ. ಆ್ಯಂಡ್ ಪ್ಯೂರ್ ಕಾಟನ್ ಇದೆ ಸ್ನೇಹಿತರೆ, ಪ್ಯೂರ್ ಕಾಟನ್ ಇದೆ. ನಿಮ್ಗೆ ಇಲ್ಲಿ ಬಟ್ಟೆ ಕ್ವಾಲಿಟಿ ಕೂಡ ನಾನು ನಿಮಗೆ ತೋರಿಸ್ತೀನಿ. ಪ್ಯೂರ್ ಕಾಟನ್ ಇದೆ. ಆ್ಯಂಡ್ ಹಿಂದ್ಗಡೆ ಕೂಡ ಮೇನ್ ಅಂತಂದರೆ ಬಟ್ಟೆದು ಫ್ಯಾಬ್ರಿಕ್ ನಿಮಗೆ ಪ್ರಿಂಟ್ ಕಾಣಿಸ್ತಾ ಇದೆ. ಕೆಲವೊಂದು ಹೇಗಿರುತ್ತೆ ಅಂತಂದರೆ ಪ್ರಿಂಟು ಮೇಲ್ಮೇಲೆ ಮಾತ್ರ ಇರುತ್ತೆ, ಒಳಗಡೆ ಪ್ರಿಂಟ್ ಇರೋದಿಲ್ಲ. ಸೊ ಇದರಿಂದ ಏನಾಗುತ್ತೆ, ನಾವು ವಾಶ್ ಮಾಡಿದಾಗೆಲ್ಲ ಅದು ಮೇಲಿನ ಪ್ರಿಂಟ್ ಹೋಗ್ಬಿಡುತ್ತೆ. ಬಟ್ ಇಲ್ಲಿ ನೋಡಿ ಟ್ರಾನ್ಸ್ಪರೆಂಟ್ ಇದೆ. ಸೊ ಹೀಗಾಗಿರೋದ್ರಿಂದ ಸೊ ಇದು ತುಂಬಾ ಎಕ್ಸಲೆಂಟ್ ಬಟ್ಟೆ ಆಗಿದೆ. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಇವಾಗಲೇ ಆದಷ್ಟು ಬೇಗನೆ ಆರ್ಡರ್ ಹಾಕಿ. ಆ್ಯಂಡ್ ಇದು ಸ್ವಲ್ಪ ನಮ್ಮ ಹತ್ರ ಅಂದರೆ ಒಂದು 10 ಮೀಟರ್, ನಾನು 10 ಮೀಟರ್ ಅಂತ ತರಿಸಿದ್ದೀನಿ, ಸ್ಯಾಂಪಲ್ ಅದು ಆ್ಯಕ್ಚುಲಿ. ಸೊ ಹೀಗಾಗಿ ಸೊ ನಿಮ್ಗೇನಾದರೂ ಮತ್ತೆ ಜಾಸ್ತಿ ಬೇಕು ಅಂತಂದರೆ ನೀವು ನಮ್ಗೆ ಆರ್ಡರ್ ಹಾಕಿರಿ. ಸೊ ನಾವು ನಿಮಗೆ ನೆಕ್ಸ್ಟ್ ವೀಕಲ್ಲಿ ಇದನ್ನ ಪ್ರೊವೈಡ್ ಮಾಡ್ತೀವಿ. ಇದು ನಮ್ಮದು ಫಸ್ಟ್ ಡಿಸೈನು, ನಾವು ಇದನ್ನು ಅನೌನ್ಸ್ ಮಾಡಿದ್ದೀವಿ. ಸೊ ನಿಮಗೂ ಕೂಡ ಇದೇ ಬೇಕು ಫ್ಯಾಬ್ರಿಕ್ ಅಂದರೆ ಸೊ ಆರ್ಡರ್ ಹಾಕಿ. ಫ್ರೀ ಕಿಟ್ಗೋಸ್ಕರ ನೀವು ಇಲ್ಲಿ ನಂಬರ್ನ ನಮಗೆ ಕಾಮೆಂಟ್ ಮಾಡ್ಬೋದು. ನಂಬರ್ ಬಂದುಬಿಟ್ಟು 37. ಸೊ ಸೆಕೆಂಡ್ ಡಿಸೈನ್ ನೀವು ನೋಡ್ತಾ ಇದ್ದೀರಿ, ಇದು ಕೂಡ ಪ್ಯೂರ್ ಕಾಟನಲ್ಲಿ ನಿಮಗೆ ಸಿಗ್ತಾ ಇದೆ. ಓಕೆ, ಪ್ಯೂರ್ ಕಾಟನ್ ಇರುತ್ತೆ ಬಟ್ಟೆ. ಆ್ಯಂಡ್ ಪ್ರಿಂಟ್ ನೀವು ನೋಡ್ತಾ ಇರ್ಬೋದು. ನಾನು ಪ್ರಿಂಟ್ ಬಗ್ಗೆ ಇನ್ನೂ ಸ್ವಲ್ಪ ಹತ್ತಿರದಿಂದ ನಿಮಗೆ ಇದರದ್ದು ಫೋಟೋಸ್ ವೀಡಿಯೋಸ್ಗಳನ್ನ ಹಾಕ್ತೀನಿ. ಆ್ಯಂಡ್ ಇದು ಸ್ಪೆಷಲಿ ನಾನು ಆ್ಯಕ್ಚುಲಿ ರೆಡ್ ಕಲರ್ ಫ್ಲವರ್ಸ್ ಇರಬೇಕು ಮತ್ತು ಯೆಲ್ಲೋ ಕಲರ್ ಫ್ಲವರ್ಸ್ಗಳು ಇರಬೇಕು, ಆ ರೀತಿ ಇರೋದನ್ನು ನಾವು ಬ್ಯಾಗ್ಸಲ್ಲಿ, ಪೌಚಸ್ಗಳಲ್ಲಿ ಆ್ಯಂಡ್ ಸುಮಾರು ಥರದ ಒಂದು ಬಾಕ್ಸಸ್, ಬ್ಯಾಗ್ಸ್ಗಳು ಬರುತ್ತೆ. ಆ್ಯಂಡ್ ಅದರಲ್ಲಿ ಕೂಡ ಪೌಚಸ್ಗಳಾಯಿತು, ಸುಮಾರು ಥರದ ಒಂದು ಪರ್ಸ್ಗಳು ಮಾಡ್ಬೋದು. ತುಂಬ ಚೆನ್ನಾಗಿ ಅನಿಸುತ್ತೆ ಇದು ಆ್ಯಕ್ಚುಲಿ. ಸೊ ಈ ರೀತಿ ನಾವು ಹತ್ತಿರದಲ್ಲಿ ಡಿಸೈನ್ ಇರಬೇಕು ಆ್ಯಂಡ್ ತುಂಬ ಎಕ್ಸಲೆಂಟಾಗಿ ಕಾಣಿಸ್ಬೇಕು ಅಂತಲೇ ಹೇಳಿ ಈ ಒಂದು ಪ್ರಿಂಟ್ ಹಾಕ್ಸಿದ್ದೀವಿ. ಸೊ ಅಕಸ್ಮಾತ್ ನಿಮ್ಗೆ ಇದು ಇಂಟ್ರೆಸ್ಟ್ ಇದೆ, ನಾವು ಇದನ್ನು ತೊಗೋತೀವಿ ಅಂದರೆ ಸೊ ನೀವು ನಮಗೆ ಆದಷ್ಟು ಬೇಗನೆ ಮೆಸೇಜ್ ಹಾಕಿ. ಓಕೆ, ಇದು ಪ್ಯೂರ್ ಕಾಟನ್ ಇದೆ. ಆ್ಯಂಡ್ ಪ್ರಿಂಟ್ ನೀವು ನೋಡ್ತಾ ಇದ್ರಿ, 2 ಸೈಡ್ ಪ್ರಿಂಟ್ ನಿಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಓಕೆ, ಸೊ ಇಲ್ಲಿ ನಾನು ನಿಮಗೆ ವೀಡಿಯೋ ತೋರಿಸ್ತೀನಿ, ಇದರಿಂದ ನಿಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಓಕೆ, ಇದು ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಇವಾಗ ನಾನು 2 ಡಿಸೈನ್ ಮಾಡಿಸಿದ್ದೀವಿ. ಮಾಡಿಸುವಾಗ ಡಿಸೈನ್ಸ್ ಏನಾಗುತ್ತೆ ಅಂದರೆ ಟೈಮ್ ಕನ್ಸ್ಯೂಮ್ ಆಗುತ್ತೆ. ನಮಗೆ ಡಿಸೈನ್ಸ್ಗಳನ್ನ ಕೂಡ ಫೈನಲ್ ಮಾಡೋದಿರುತ್ತೆ. ಆ್ಯಂಡ್ ಅದಾದ ನಂತರ ಅವ್ರಿಗೆ ನಾವು ಡಿಸೈನ್ಸ್ಗಳನ್ನ ಕಳಿಸ್ಬೇಕಾಗುತ್ತೆ. ಆ್ಯಂಡ್ ನಂತರ ಅವರು ಕೂಡ ತಮ್ಮ ಅರೇಂಜ್ಮೆಂಟ್ ಮಾಡಿಕೊಂಡು ನಂತರ ಅದನ್ನು ಪ್ರಿಂಟ್ ಹಾಕಿಸ್ಬೇಕಾಗುತ್ತೆ. ಸೊ ಈ ರೀತಿ. ಓಕೆ, ಸೊ 2 ಕಲರ್ನ ನಾನಿಲ್ಲಿ ಫೈನಲ್ ಮಾಡಿದ್ದೀನಿ. ಆ್ಯಂಡ್ 2 ಕಲರ್ ಕೂಡ ತುಂಬ ಚೆನ್ನಾಗಿದೆ. ಕೆಲವರಿಗೆ ಲೈಟ್ ಕಲರ್ ಇರುವಂಥ ಬ್ಯಾಗ್ಸು, ಪೌಚಸ್ಗಳು ತುಂಬ ಇಷ್ಟ ಆಗುತ್ತೆ, ಕೆಲವರಿಗೆ ಡಾರ್ಕ್ ಕಲರಲ್ಲಿ ಇರೋದು ಇಷ್ಟ ಆಗುತ್ತೆ. ಸೊ ಹೀಗಾಗಿ 2 ಮನಸ್ಸಲ್ಲಿ ಇಟ್ಕೊಂಡು ಇವೆರಡು ಸದ್ಯಕ್ಕೆ ನಾವು ಆರ್ಡರ್ಸ್ಗಳನ್ನ ಹಾಕಿಸಿದ್ದೀವಿ. ಸೊ ನಿಮಗೆ ಬೇಕು ಅಂತಂದರೆ ಇವತ್ತು ಸಂಜೆ ಒಳಗಡೆ ಆರ್ಡರ್ ಹಾಕಿ, ಯಾಕಂದರೆ ಸುಮಾರು ಆರ್ಡರ್ಸ್ಗಳು ಬಂದು ರಿಸೀವ್ ಆದರೆ ಮತ್ತೆ ಔಟ್ ಆಫ್ ಸ್ಟಾಕ್ ಆಗುತ್ತೆ. ಸೊ ಹೀಗಾಗಿ ಯಾರಾದರೂ ಇಂಟ್ರೆಸ್ಟ್ ಇದೆ ಕೊಟ್ಟಿರೋಂಥ ವಾಟ್ಸಪ್ ನಂಬರ್ಗೆ ಇವಾಗಲೇ ಮೆಸೇಜ್ ಹಾಕಿ. ಆ್ಯಂಡ್ ಇದು ಮತ್ತೊಂದು, ಈ ಒಂದು ಬಟ್ಟೆಯಲ್ಲಿ ನೀವು ಯಾವ ರೀತಿ ಕೆಲಸ ಮಾಡ್ಬೋದು ಅಂತಂದರೆ, ಈ ಒಂದು ಬಟ್ಟೆ ಏನು ಬ್ಯಾಗು, ಪೌಚಸ್ಗಳು ನೀವು ರೆಡಿ ಮಾಡ್ತಾ ಇರ್ತೀರಿ, ಅದ್ರ ಒಳಗಡೆ ನೀವು ಇದನ್ನು ಯೂಸ್ ಮಾಡಿ. ಓಕೆ, ಇದು ನಾವು ಅಸ್ತರ್ ಅಂತೂ ಕೂಡ ಹೇಳ್ತೀವಿ. ಸೊ ಇದು ಈ ಕಲರಲ್ಲಿ ನಿಮ್ಗೆ ಅವೈಲೇಬಲ್ ಇರುತ್ತೆ. ಇದು ಬೇಕಂದರೆ ಇದನ್ನು ನೀವು ಯೂಸ್ ಮಾಡ್ಬೋದು ಪರ್ಸ್ ಒಳಗಡೆ. ಲೈನಿಂಗ್ ಬಟ್ಟೆಯಲ್ಲೇ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಲೈನಿಂಗ್ ಬಟ್ಟೆಯಲ್ಲೇ ಯೂಸ್ ಮಾಡಿದ್ರೆ ಯಾರು ಖರೀದಿ ಮಾಡಲ್ಲ ಪ್ರಾಡಕ್ಟ್ನ. ಅಕ್ಕಪಕ್ಕದಲ್ಲಿ ತೊಗೋತಾರೆ, ಕಡಿಮೆ ಪ್ರೈಸಿಗೆ ತೊಗೋತಾರೆ. ಬಟ್ ಆದರೆ ಮಾರ್ಕೆಟಿಂಗ್ ಅಂತ ಬಂದಾಗ ಪ್ರೊಫೆಷ್ನಲ್ ಆಗಿ ನಾವು ರೆಡಿ ಮಾಡಬೇಕಾಗುತ್ತೆ. ಹೀಗಾಗಿ ನೀವು ಇದನ್ನು ತೊಗೋಬೋದು. ಇದು ತುಂಬಾ ಕಡಿಮೆ ರೇಟಲ್ಲಿ ನಮ್ಮಲ್ಲಿ ಸಿಗುತ್ತೆ. ಸ್ಕ್ರೀನ್ಶಾಟ್ ತೊಗೊಳ್ಳಿ ನಿಮ್ಗೆ ಏನು ಬೇಕು ಅಂತ. ಸೊ ಇದು ಬಿಸ್ಕೆಟ್ ಕಲರು, ಇದು ಎಲ್ಲ ಒಂದು ಇದರಲ್ಲಿ ಮ್ಯಾಚ್ ಆಗುತ್ತೆ. ಓಕೆ, ಸೊ ಅಸ್ತರೆಲ್ಲ ಹಾಕೋಕೆ ಹೋಗಬೇಡಿ, ಇದನ್ನು ಯೂಸ್ ಮಾಡಿ ನೀವು. ಆ್ಯಂಡ್ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇದರಲ್ಲೂ ಕೂಡ ಕಲರ್ಸ್ಗಳು ನಮ್ಮಲ್ಲಿ ಇರೋದನ್ನು ನಾನು ತೋರಿಸ್ತಾ ಇದ್ದೀನಿ. ಇದು ಪಿಂಕ್ ಕಲರ್ ಇದೆ, ಇನ್ನೊಂದು ಬ್ಲ್ಯಾಕ್ ಕಲರ್ ಇದೆ. ಬ್ಲ್ಯಾಕ್ ಕಲರ್ ಕೂಡ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಬ್ಲ್ಯಾಕ್ ನೀವು ತೊಗೋಬೋದು, ಇಲ್ಲಾಂದರೆ ಪಿಂಕ್ ತೊಗೋಬೋದು. ಆ್ಯಂಡ್ ಇದರಲ್ಲೂ ಕೂಡ ಬಿಸ್ಕೆಟ್ ಕಲರ್ ಇರುತ್ತೆ, ಸೊ ಇದು ಕೂಡ ಯೂಸ್ ಮಾಡ್ಬೋದು ನೀವು. ಆ್ಯಂಡ್ ಇದರಲ್ಲೂ ಕೂಡ ಕ್ರೀಮ್ ಕಲರ್ ಇದೆ. ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಯೂಸ್ ಮಾಡ್ಬೋದು. ಯಾವಾಗಲೂ ಕೂಡ ನನ್ನ ಹತ್ರ ಸುಮಾರು ಸ್ಟಾಕ್ಸ್ ಇರುತ್ತೆ. ಆ್ಯಂಡ್ ಇದು ಹೋಲ್ಸೇಲ್ ಪ್ರೈಸಲ್ಲೇ ನಾವು ಕೊಡ್ತಾ ಇದ್ದೀವಿ. ಸೊ ನೀವೆಲ್ಲ ಜಸ್ಟ್ ಮನೆಯಲ್ಲೇ ಕೆಲಸ ಮಾಡಿ ಅಂತ. ಓಕೆ, ಸೊ ಇದೊಂದೇ ನಾನು ಹೇಳೋದು. ಆ್ಯಂಡ್ ಇದು ಇವತ್ತಿನೊಂದು ಅಪ್ಡೇಟು. ಐ ಹೋಪ್ ನಿಮಗೆಲ್ಲ ಹೆಲ್ಪ್ಫುಲ್ ಆಗ್ತಾಯಿದೆ ನನ್ನ ವೀಡಿಯೋಸ್ ಅಂತಂದರೆ ಪ್ಲೀಸ್ ವೀಡಿಯೋಗೆ ಲೈಕ್ ಮಾಡಿ, ಯಾರಾದರೂ ಆದ್ಮೇಲೆ ಇದ್ದರೆ ಶೇರ್ ಮಾಡಿ, ಆ್ಯಂಡ್ ಚಾನಲ್ ಸಪೋರ್ಟ್ ಮಾಡಿ ಸ್ನೇಹಿತರೆ. ಇಷ್ಟು ಸ್ಮಾಲ್ ರಿಕ್ವೆಸ್ಟ್, ಯಾಕಂದರೆ ಎಷ್ಟು ನೀವು ಸಪೋರ್ಟ್ ಮಾಡ್ತೀರ ಅಷ್ಟೇ ಹೆಣ್ಮಕ್ಳ ಹತ್ರ ಇದು ಹೋಗುತ್ತೆ ವೀಡಿಯೋ. ಆ್ಯಂಡ್ ಅದೇ ರೀತಿ ಅವರು ಕೂಡ ಈ ಒಂದು ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಯಾವ್ಯಾವ ಹೆಣ್ಮಕ್ಳು ಯಾವ್ಯಾವ ಒಂದು ಜಾಗದಲ್ಲಿ ಯಾವ್ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ ನಮಗೆ ಗೊತ್ತಿರೋದಿಲ್ಲ. ಸೊ ಹೀಗಾಗಿ ಆದಷ್ಟು ವೀಡಿಯೋಸ್ನ ಶೇರ್ ಮಾಡಿ ದಯವಿಟ್ಟು. ಓಕೆ, ಸೊ ಮುಂದಿನ ನೋಡೋದ್ರಲ್ಲಿ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ. ಆ್ಯಂಡ್ ಮತ್ತೊಂದು ಹೊಸ ಅಪ್ಡೇಟ್ ಬಂದಿದೆ, ನಿಮಗೋಸ್ಕರನೇ ಸ್ಪೆಷಲಾಗಿ ನಾನು ಗ್ರೂಪಲ್ಲಿ ಅನೌನ್ಸ್ ಮಾಡಿದ್ದೀನಿ. ಸೊ ಹೀಗಾಗಿ ಆ ವೀಡಿಯೋಗೋಸ್ಕರ ದಯವಿಟ್ಟು ವೆಯ್ಟ್ ಮಾಡಿ. ಸೊ ವೀಡಿಯೋ ಬರೋದಿದೆ. ಆ್ಯಂಡ್ ಇನ್ನೊಂದು ಶ್ರೇಯಾ ಕ್ರಿಯೇಟಿವಿಟಿ ಝೋನಲ್ಲಿ
ಸ್ವಲ್ಪ ಹಿಂದಿ ಕಾನ್ವರ್ಸೇಷನ್ ಮೇ ಬಿ ಆಗ್ಬೋದು, ಬಟ್ ಆದರೆ ಹಿಂದಿ ನಿಮಗೆಲ್ಲ ಬರುತ್ತೆ ಅಂದರೆ ಸೊ ದಟ್ ಇಸ್ ಗುಡ್. ಅದರ್ವೈಸ್ ಈ ಒಂದು ಚಾನಲ್ ಕೂಡ ಕನ್ನಡದಲ್ಲಿ ಬರ್ತಾ ಇದೆ. ಯಾಕಂದರೆ ಹಿಂದಿಯವರು ಕೂಡ ಇಲ್ಲಿ ಸುಮಾರು ಜನ ಹೆಣ್ಮಕ್ಳಿದ್ದಾರೆ, ನನ್ನ ಜೊತೆ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ನಾನು ಮಾತಾಡೋದು. ಸೊ ಈಗ ತುಂಬಾ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾರೆ, ಯಾಕಂದ್ರೆ ನೀನು ಹಿಂದಿಯಲ್ಲಿ ಕೂಡ ಸ್ವಲ್ಪ ಹೇಳು, ನಮಗೂ ಕೂಡ ಗೊತ್ತಾಗುತ್ತೆ ಅಂತ. ಯಾಕಂದರೆ ನಂದೊಂದು ಟೀಮ್ ವರ್ಕ್ ಮಾಡ್ತಾ ಇದೆ. ಸೊ ಹೀಗಾಗಿ ಓಕೆ. ಸೊ ಮತ್ತೆ ಏನಾದರೂ ಇದ್ದರೆ ಸಜೆಷನ್ ಇದ್ದರೆ ದಯವಿಟ್ಟು ನಾನು ಕಾಮೆಂಟಲ್ಲಿ ತಿಳಿಸಿ. ನಾನು ದಯವಿಟ್ಟು ಖಂಡಿತವಾಗ್ಲೂ ಅದನ್ನು ನಾನು ರೂಢಿಯಲ್ಲಿ ತೊಗೊಂಡು ಬರ್ತೀನಿ ನಾನು ವೀಡಿಯೋಸಲ್ಲಿ. ಮತ್ತೇನಾದರೂ ಇಂಪ್ರೂವ್ಮೆಂಟ್ ಮಾಡಬೇಕಾ ಪ್ಲೀಸ್ ಅದನ್ನು ಕೂಡ ನನಗೆ ಹೇಳಿ. ಸೊ ಖಂಡಿತವಾಗ್ಲೂ ಅದನ್ನು ಕೂಡ ನಾನು ನನ್ನ ವೀಡಿಯೋಸಲ್ಲಿ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಓಕೆ, ಸೊ ಇದು ನನ್ನ ಮಾಹಿತಿ. ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿ ನಮಸ್ಕಾರ.